ಕಿರಣ್, ತುಂಬಾ ಬಿಸಿಲಾಗ್ತಾ ಇದೆ. ನನ್ಗೆ ಏನಾದ್ರೂ ಕೋಲ್ಡ್ ಕುಡಿಬೇಕು. ಹೊರಗೆ ಹೋಗೋಣ? ಯಾಕೆ ಹೊರಗೆ ಹೋಗ್ಬೇಕು? ಬ್ರಹ್ಮಕಲಶೋತ್ಸವದಲ್ಲಿ ಪಾನೀಯದವರೇ ಇಲ್ಲಿ ಮಾಡ್ಬಿಟ್ಟಿದ್ದಾರೆ ನೋಡಿ. ಈ ಪಾನೀಯದಲ್ಲಿ ಏನ್ ಬೇಕಾ ಸಿಗುತ್ತೆ, ನೀರು ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಎಲ್ಲ ಕೊಡ್ತಾರೆ. ಸೊ ಅವ್ರ ಹತ್ರ ಮಾತಾಡಿಸುವ ಏನೆಲ್ಲ ಇದೆ ಅಂತ ನಾವು ಕುಡಿದು ಟೇಸ್ಟ್ ಮಾಡಿ ನೋಡುವ ಅಲ್ವಾ? ಬನ್ನಿ. ಓಕೆ, ಇಲ್ಲಿ ನೋಡಿ ಮಜ್ಜಿಗೆ ಇದೆ, ಆ ಕಡೆ ಜ್ಯೂಸ್ ಇದೆ, ಎಲ್ಲ ಡಿಫ್ರೆಂಟ್ ವೆರೈಟೀಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಸ್ವಲ್ಪ ಮಜ್ಜಿಗೆ ಕುಡಿಯೋಣ. ಓಕೆ, ಸೂಪರ್ ಆಗಿದೆ. ಈ ಬಿಸಿಲಿಗೆ ಈ ತರ ಮಸಾಲಾ ಮಜ್ಜಿಗೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಬಾರಿ ಬರ್ಲ ಅದು, ಸೂಪರ್ ಆದ ಬಾರಿ ಬರ್ಲು. ಓಕೆ, ಖಾರ ಈ ದೊಂಬುಗೆ ಚೂರು ಮಲ್ಲೇಜಿ ಗೊತ್ತಾ, ಬಾರಿ ಪೊರ್ಲು ಮಲ್ದಾರೆ. ಓಕೆ ಸರ್, ಮುಲ್ಪರ್ದ ಪಾತ್ರ ಬರ್ಕ ನಮಸ್ಕಾರ. ಗ್ಯಾರೇಜ್ ಅವರು ಇಲ್ಲಿ ಇವತ್ತು ಇಲ್ಲಿದ್ದಾರೆ. ಮೊನ್ನೆ 3 ತಾರೀಕಿಂದ ಇವತ್ತವರೆಗಿದ್ದೇವೆ. ಎಲ್ರಿಗೂ ತಂಪಾದ ಪಾನೀಯ ಬಿಸ್ಲೇರಿ ಬಂದವರಿಗೆಲ್ಲ ಬೆಳಿಗ್ಗೆಯಿಂದ ರಾತ್ರಿ 11 ಗಂಟೆವರೆಗೆ ಕಂಟಿನ್ಯೂ ಕೊಡ್ತಾನೆ ಇದ್ದೇವೆ. 11 ಗಂಟೆ ಕೊಡ್ತಾನೆ ಇದ್ದೇವೆ. ಅಂಗಡಿ ಎಲ್ಲ ಬಂದ್ ಮಾಡಿ ಇಲ್ಲೇ ನಾವು ಕೆಲಸ ಇದ್ದೇವೆ ಗ್ಯಾರೇಜ್ ಅವರಿಂದ. ಈಗ ದುಡ್ಡಿಗೆ ಏನ್ ಮಾಡ್ತೀರಿ ಹಾಗಾದ್ರೆ? ದುಡ್ಡಿಗೆ ದೇವರು ಕೊಡ್ತಾರೆ, ಅದಕ್ಕೇನು ತೊಂದ್ರೆ ಇಲ್ಲ. ಇಲ್ಲಿ ಬರ್ತೇವೆ ಬೆಳಿಗ್ಗೆ 7:30 ರಾತ್ರಿ 11 ಗಂಟೆವರೆಗೆ. ಯಾವ್ದು ಇದು ಲಿಂಬೆ ಜ್ಯೂಸು, ಪುನರ್ಪುಳಿ ಜ್ಯೂಸು, ಇದು ಯಾವ್ದು ತೆಕ್ಕರ ಜ್ಯೂಸು, ಮತ್ತೆ ಯಾವ್ದು ಕ್ಯಾರೆಟ್ ಜ್ಯೂಸು, ಆಮೇಲೆ ಪಾನಕ ಇದೆಲ್ಲ ಇತ್ತು. ಮುಳ್ಳು ಸೌತೆ ಅದೇ ಇವರು ತೆಕ್ಕರ ಜ್ಯೂಸ್ ಅಂತ ಹೇಳಿ. ಪುನರ್ಪುಳಿ ಎಮ್ಮೆ ಜ್ಯೂಸು, ಇವತ್ತು ಕೃಷ್ಣ ಮಿಲ್ಕ್ ಪಾರ್ಲರ್ ತಂಪಾದ ಮಜ್ಜಿಗೆ. ಮತ್ತೆ ಮೊನ್ನೆ ಓಸನ್ ಪಾರ್ಲರ್ ಅವ್ರದ್ದು ಜ್ಯೂಸ್ ಇತ್ತು, ಅದು ಇದು ಪುದೀನ ಜ್ಯೂಸ್. ನೋಡಿ, ಯಂಗ್ಸ್ಟರ್ ಗಳಿದ್ದಾರೆ, ಹಿರಿಯರಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇಲ್ಲಿ ಇದೆ. ನಿಮ್ಮ ಕೆಲಸ ಪಾನೀಯ ಕೊಡೋದು. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಯಾಕೆ ಅಂತ ಹೇಳಿದ್ರೆ ಈ ಬಿಸಿಲಿನ ಬೇಗ ಏನು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಹೌದು ನೀರು ಬೇಕು. 11 ಗಂಟೆ ತನಕ ನೀರು ಕೇಳ್ತಿದ್ದಾರೆ. ಅಷ್ಟೊತ್ತಿಗೆ ನಾವು ಕೊಡ್ತೀವಿ. ಸೊ ಖುಷಿ ಇದೆ ನಿಮಗೆ. ನಮಗೆ ಸಪೋರ್ಟ್ SDM ಅಂತ ಬರ್ತಾರೆ, ಮಕ್ಕಳಿದ್ದಾರೆ. ಮತ್ತೆ ಇಲ್ಲಿವರೆಗೆಲ್ಲ ರಥಬೀದಿ ಅವರೆಲ್ಲ ಇವರೆಲ್ಲ ರಥಬೀದಿ ಅವರೇ. ಅವರು ಟೀಚರ್ಸ್, ರಿಟೈರ್ಡ್ ಆದ ಟೀಚರ್ಸ್ ಜಾಸ್ತಿ ಇರುತ್ತಿಲ್ಲ. ನೀವು ಇವರೆಲ್ಲ ಯಂಗ್ಸ್ಟರ್ ಆಗಿದ್ದೀರಿ. ನೀವು ಖುಷಿ ಆಗ್ತದೆ, ಜನರ ಸೇವೆ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಹೌದು, ನಮ್ದೊಂದು ಖುಷಿ ಆಯ್ತು. ದೇವರದ್ದು ಸೇವೆ ಮಾಡ್ಲಿಕ್ಕೆ ಒಂದು ಒಳ್ಳೇದಾಯ್ತು. ಅದಕ್ಕೆ ನಾವು ಬಾರಿ ಚಂದ ಕಾಣಿಸ್ತೇವೆ. ಒಂದು ನಾಮ ಎಲ್ಲ ಹಾಕಿ ನಗು ಸಹ ಇದೆ ಅವ್ರ ಮುಖದಲ್ಲಿ ಅಲ್ವಾ? ಹೌದು, ಬೇಜಾರಾಗ್ತದೆ ಅಲ್ವಾ? ಹೌದು, ತುಂಬಾ ಖುಷಿ ಆಗ್ತದೆ. ಹೌದು, ಎಲ್ಲ ಸುಮಾರು ಜನ ಇದ್ದಾರೆ. ಇನ್ನು ಅವರು ಸ್ವಲ್ಪ ಹೊತ್ತು ಮಾಡಿ ಮತ್ತೆ ಹೌದು ಅವತ್ತಿಂದ 3ನೇ ತಾರೀಕಿಂದಲೂ ಇದ್ದೇವೆ ನಾವು ಇವತ್ತಿನವರೆಗೆ. ಸೊ ಮಕ್ಕಳು ಕೂಡ ಇವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ, NSS ಸ್ಟೂಡೆಂಟ್ಸ್ ಗಳು. ಓಕೆ, ಇವರೊಬ್ರು ನೋಡಿ ಪದ್ಯ ಕೇಳ್ತಾ ಪಾನಕ ಕೊಡ್ತಾ ಇದ್ದಾರೆ, ಹಾಡು ಕೂಡ ಕೇಳ್ತಾ ಇದ್ದಾರೆ. 3 ತಾರೀಕಿಂದ ನಾವು 11 ತಾರೀಕು ನಾನ್ ಸ್ಟಾಪ್ ಪುನರ್ಪುಳಿ ಮತ್ತೆ ಇದು ಯಾವುದು ಮಜ್ಜಿಗೆ ಮತ್ತೆ ಪಾನಕ ಇದೆಲ್ಲ ಡೈಲಿ ನಾನ್ ಸ್ಟಾಪ್ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು? ಅರುಣ್ ಅಂತ. ಮತ್ತೆ ಹಾಡು ಕೂಡ ಕೇಳ್ತಾ ಇದ್ದೀರಾ? ಭಜನೆನಾ? ಇಲ್ಲ, ಸಿನಿಮಾದ ಹಾಡು. ನಿಮ್ಮ ಹೆಸರು? ಅನಿಲ್ ಕುಮಾರ್. ಎಲ್ಲಿ ಮನೆಯಲ್ಲಿ ನಿಮ್ದು? ನೀವು ಮಜ್ಜಿಗೆ ಕಡಿಯೋ ಕೆಲಸನಾ? ಫುಲ್ ಮಿಕ್ಸ್ ಮಾಡೋ ಕೆಲಸ. ಓಕೆ, ನಮ್ ಜೊತೆಗೆ ಲೇಡೀಸ್ ತುಂಬಾ ಜನ ಇದ್ದಾರೆ, ಮಹಿಳೆಯರು ಇದ್ರೆ ನಮಗೆ ಒಂದು ಶಕ್ತಿ. ಆ ಕಡೆ ಪುರುಷರಿದ್ರೆ ಈ ಕಡೆ ಮಹಿಳೆಯರಿದ್ದಾರೆ. ಮೇಡಮ್, ಏನು ಬಾರಿ ಖುಷಿಯಲ್ಲಿದ್ದೀರಿ ಬೆಳಿಗ್ಗೆನೆ? ಲಾಸ್ಟ್ ಆಗಿದ್ದಕ್ಕೆ ಬೇಜಾರಾಗ್ಬೇಕು. ಬೇಜಾರು ಸರ್, ಖುಷಿ ಸರ್. ಓಕೆ ಮೇಡಮ್, ನಮಸ್ತೆ. ಮನೆಯಲ್ಲೆಲ್ಲ ಕಾಫಿ, ಟೀ, ಜ್ಯೂಸ್ ಎಲ್ಲ ಬಂದ ನೆಂಟರಿಗೆಲ್ಲ ಕೊಟ್ಟ ಅಭ್ಯಾಸ ಇದೆ. ಇಲ್ಲಿ ಹೇಗೆ ಅನ್ಸ್ತದೆ? ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಖುಷಿ ಅನಿಸ್ತಿದೆ, ಚೆನ್ನಾಗಾಗತ್ತೆ. ಇಲ್ಲಿ ಏನೇನಿತ್ತು ಮೊನ್ನೆಯಿಂದ ಫಸ್ಟ್ ದಿಂದ ಕ್ಯಾರೆಟ್ ಜ್ಯೂಸ್ ಇದೆ, ಪುದೀನ ಇತ್ತು, ಆಮೇಲೆ ಕೋಕಂಬರ್ ಜ್ಯೂಸ್ ಇತ್ತು, ಆಮೇಲೆ ಪಾನಕ ಇತ್ತು, ವಾಟರ್ ಮೆಲನ್ ಇತ್ತು, ಎಲ್ಲವೂ ಇತ್ತು. ನಾವು ಎಲ್ಲ ಟೇಸ್ಟ್ ಮಾಡಿದ್ದೇವೆ, ಕೊಟ್ಟಿರೋದೆಲ್ಲ ಸೂಪರ್ ಆಗಿದೆ. ಇವತ್ತು ಲಾಸ್ಟ್ ದಿನ ಮಜ್ಜಿಗೆ ಇದೆ. ಬ್ರಹ್ಮಕಲಶದಲ್ಲಿ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಎಲ್ಲ ಬಗೆಯಾಗಿರೋ ಜ್ಯೂಸ್ಗಳು? ಹೇಗೆ ಅನ್ಸುತ್ತೆ? ಇಷ್ಟು ಹೊತ್ತಿಂದ ನಿಲ್ಬೇಕಲ್ವಾ? ನಿಲ್ಲುವಂತ ಖುಷಿ ಇದೆ. ಇವ್ರು ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೆ ನೋಡಿ. ಹೆಸರೇನು ನಿಮ್ದು? ಸರಸ್ವತಿ. ಎಲ್ಲಿ ಮನೆ? ಇಲ್ಲೇ. ಇಲ್ಲಿಂದ ಹತ್ರದಿಂದ. ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದೀರಿ? 8 ಗಂಟೆಗೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದೇ ಇಲ್ಲಿಗೆ ಅಲ್ವಾ? ಖುಷಿ ಆಗ್ತದೆ.
ನಾಳೆಯಿಂದ ಇಲ್ಲ ಅಂತ ಹೇಳಿದಾಗ ಇಲ್ಲೆಲ್ಲ ಸೌಂಡ್ಗಳಿಲ್ಲ, ಏನಿಲ್ಲ, ಭಾಳ ಬೇಜಾರಾಗ್ತದೆ. ಈ 365 ದಿನಾನು ಬ್ರಹ್ಮಕಲಶೋತ್ಸವ ಇದ್ರೆ ಬರ್ತೀರಾ? ಡೈಲಿ ಬರ್ತೀರಿ? ತುಂಬಾ ಕ್ಯೂಟ್ ಆಗಿ ಹೌದು, ಅದೇ ಹೇಳಿದ್ರು. ಹೌದು, ಮಕ್ಕಳು ಸಹ ಇದ್ದಾರೆ. ಮತ್ತೊಬ್ರು ಇದ್ದಾರೆ ಇಲ್ಲಿ. ರಮೇಶ್, ನಾನಿಲ್ಲಿ ಪಾನಿ ವಿತರಣೆಯಲ್ಲಿ ಜನಾರ್ದನ ಸ್ವಾಮಿ ಸೇವೆ. ಹೊರಗೆ ನಾನು ಪೀಟರ್ ಆಗಿದ್ದೆ, ಈಗ ಸ್ವಲ್ಪ ದಿನದಿಂದ ಮನೆ ರಜೆಯಲ್ಲಿದ್ದೇನೆ. ಹೌದು, ನಮಗೆ ಹಾಗೇನಿಲ್ಲ. ದೇವರ ಊರಿನ ನಮ್ಮ ಮೇನ್ ದೇವಸ್ಥಾನ ಅಲ್ಲ, ಹಾಗೆ ಸೇವೆ ಮಾಡುವಂತ. ಇನ್ನು ಸಿಗ್ತದ ಇಲ್ಲೋ ಗೊತ್ತಿಲ್ಲ. ಹಿಂದೆ 2 ಬ್ರಹ್ಮಗಳ ಸಾದಲ್ಲಿ ನಾವು ಸೇವೆ ಮಾಡಲಿಲ್ಲ, ಹಾಗೆ ಈ ಸರಿ ಫಸ್ಟ್ ಇಂದ ಲಾಸ್ಟ್ ವರೆಗೆ ಸೇವೆ ಮಾಡಿದ್ದೇವೆ. ನಮಗೆ ಖುಷಿಯಾಗಿದೆ. ಆನಂದ ಪೂಜಾರಿ ಒಂದು ಈ ಸರಿನ ಫಸ್ಟ್ ಜಾತ್ರೆಯಿಂದ ಇವತ್ತಿನವರೆಗೂ ಎಲ್ಲ ಸೇವೆಯಲ್ಲಿ ಭಾಗಿಯಾಗಿದ್ದೇವೆ. ಚಪ್ಪರ, ಕಂಬ, ಸ್ವಂತ ಗ್ಯಾರೇಜ್ ಇದೆ ಇಲ್ಲಿ. ಅದನ್ನು ಬಿಟ್ಟು ಇದರೊಟ್ಟಿಗೆ ನಾವು ಸೇವೆಯಲ್ಲಿ ಇದ್ದೇವೆ. ಗ್ಯಾರೇಜಿಗೆ ವ್ಯಾಪಾರಕ್ಕೆ ತೊಂದರೆ ಆಗ್ತದೆ, ಆದ್ರೂ ನಮಗೆ ಇಂಥ ಅವಕಾಶ ಸಿಗುವುದು ಭಾರಿ ಅಪೂರ್ವ. 12 ವರ್ಷ ಇನ್ನೊಮ್ಮೆ ಬರುವಾಗ ನಾವು ಇರ್ತೇವೆ ಇಲ್ವೋ ಗೊತ್ತಿಲ್ಲ. ಆದಷ್ಟು ನಮ್ಮಿಂದ ಸಿಗುವಂತ ಕೆಲಸವನ್ನು ನಾವು ಮಾಡಿಕೊಂಡು ಆರೋಗ್ಯ ಇದೆ ಮಾಡ್ತಾ ಇದ್ದೇವೆ. ನೋಡಿ, ವಿಶೇಷ ಅಂತ ಹೇಳಿದ್ರೆ ಹಿತ್ತಾಳೆ ಚೆಂಬಿಟ್ಟಿದಾರಲ್ಲ, ನೀರು ಕೊಡೋದು. ಇದರಿಂದ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಎಂಬ ಮುಂಚಿನ ಹಿರಿಯರ ಕಾಲದ ಒಂದು ಮಾತಿದೆ. ಅಣ್ಣ, ಈ ಹಿತ್ತಾಳೆ ಚೆಂಬು ನೋಡಿ, ಇದ್ರಲ್ಲಿ ನೀರು ನೋಡಿ ಎಷ್ಟು ತಂಪಿರ್ತದೆ ಅಂತ ಹೇಳಿ ಬಹಳ ಚೆನ್ನಾಗಾಗ್ತದೆ. ಇದರಲ್ಲಿ ಇದನ್ನ ಯಾಕೆ ಕೊಡುದಾ ನೀರು? ಅದನ್ನ ಸಂಪ್ರದಾಯ ಉಳಿಸ್ಕೊಂಡು ಬಂದಿದೆ. ಮುಂಚಿನ ಸಂಪ್ರದಾಯ ಹಿರಿಯರ. ಅಮ್ಮ ಎಂಚ ಜ್ಯೂಸ್ ಬಾರದ ಕೊರ್ಲಾಪುಣ ಅಲೆ ಬರ್ನ ಈ ಸೆಕೆ ಖುಷಿಯಾ ಬಾರಿ ಪೊರ್ಲಾಪುಂಡ ಏತ್ ಪರಿಯಾರೆ ಮಕ್ಳಿಗೆ ಕೊಂಚ ಥ್ಯಾಂಕ್ಸ್ ಮಾಡೋಣ ಚೈ ರಾತ್ ಪೊರ್ಲು ಮಲ್ಪುನಾಗ್ಲ ಆತ ಪೊರ್ಲುಡಾಗ್ಲಿ ಪಾನೀಯ ಒಂಜಿ ವಾರದ ದಿಂಚಿ ಮಕ್ಳಿಗೆ ಥ್ಯಾಂಕ್ಸ್ ಮಾಡೋಣ ಪೂರ ಬೇತ ಪಾನೀಯ ಬರೋದಿಲ್ಲ ಖುಷಿ ಓಕೆ ಓಕೆ ಅಂದ ಅಂದ ಖುಷಿ ಆಗ್ಬಿಡತ್ತೆ ಅಂದ 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 ಸರಿ ಸರಿ ಓಕೆ. ಮತ್ತೆ ನಮ್ಮ ಸಂಚಾಲಕರೇ ನಮಸ್ಕಾರ. ಬಾರಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಬಂದಂತ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಪಾನೀಯವನ್ನ ಕೊಡ್ತಾ ಇದ್ರಿ, ಒಂದೊಳ್ಳೆ ಸೇವೆಯನ್ನ ಮಾಡ್ತಾ ಇದ್ರಿ. ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು. 2 ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೇವೆ. 2 ನಿರಂತರವಾಗಿ ನಾವು 8:30 ಗಂಟೆಯಿಂದ 11 ಗಂಟೆ ರಾತ್ರಿ ನಮ್ಮೆಲ್ಲ ತಂಡ ಎಲ್ಲ ಪಾನಕ ರೆಡಿ ಮಾಡುವವರು ಇವರು ಎಲ್ಲ ಮಾಡಿ ರೆಡಿ ಮಾಡ್ತಾ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಬಂದವರಿಗೆ ಯಾರಿಗೂ ಇವತ್ತು ನಮ್ಮ ಶ್ರೀನಿವಾಸ ಬೈ ಪಡ್ತಾರು ಅವರದ್ದು ಕೃಷ್ಣ ಮಿಲ್ಕ್ ಅವರ ಪಾನೀಯ ಇವತ್ತು ಮಜ್ಜಿಗೆ ಅದು ಹುಲ್ಲು ನಾವು ಇವತ್ತು ರಾತ್ರಿ 12 ಗಂಟೆಗೆ ಕೊಡ್ತಾ ಇರ್ತೀರಿ. ಇಲ್ಲೇ ತಯಾರು ಮಾಡೋದಾ ಹೇಗೆ? ಇದು ತಂದು ಇಲ್ಲೇ ತಯಾರು ಮಾಡೋದು. ಇದಕ್ಕಿಂತ ಮೊದಲು ಎಲ್ಲ ನಾವು ಇವರು ಪಾಕ ಎಲ್ಲ ಇವರು ಮಾಡೋದು. ಅಡಿಗೆ ಭಟ್ರ ಇವರು ನಮ್ಮ ಪಾನಕದ ಎಕ್ಸ್ಪರ್ಟ್ ವಿನಯ್ ಕುಮಾರ್, ಇವರು ದಿನೇಶ್ರು ಎಲ್ಲ ಇದ್ದಾರೆ ನಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಎಲ್ಲದೂ ತಂಡದಿಂದ ನಾವು ನಿರಂತರವಾಗಿ ಮುಚ್ಚು ಮರ ಇಲ್ಲದೆ ಪಾನೀಯ ಕೊಡ್ತಿದ್ದೇವೆ. ಅದು ಭಾರಿ ಒಂದು ಹೆಸರು ಇದಾಗಿದೆ. ನಾವು 1 ಗಂಟೆ ರಾತ್ರಿ ಕೊಡ್ತೀವಿ, ಆಗ 11 ಗಂಟೆ ರಾತ್ರಿ ಕೊಡ್ತೀವಿ. ದಿವಸಕ್ಕೆ 2,000 ಜನ ಮೇಲೆ 8,000 ಜನ ಮೇಲೆ 8 ಕೋಡಿ ಸಕ್ಕರೆ ಎಲ್ಲ ಮುಗಿತದೆ. ಹೌದು, ಒಂದೊಂದು ದಿವಸ ಸಕ್ಕರೆ ಮುಗಿತದೆ. 1.5 ಕ್ವಿಂಟಲ್ ಲಿಂಬೆ ಹಣ್ಣು ಮುಗಿತದೆ. 1.5 ಕ್ವಿಂಟಲ್ ಲಿಂಬೆ ಹಣ್ಣು ಹೋಗ್ತದೆ. 8 ಕೋಡಿ ಸಕ್ಕರೆ ಮುಗಿತದೆ. ಮತ್ತೆ 2 kg ಒಳ್ಳೆ ಮೆಣಸು, ಏಲಕ್ಕಿ ಖಾಲಿ ಆಗ್ತದೆ. 12,000 ದಿವಸಕ್ಕೆ ಪಾನೀಯ ಕುಡಿತಾರೆ. 25,000 ಜನಕ್ಕೆ ಮಜ್ಜಿಗೆ ತಯಾರು ಮಾಡಿದಿರಿ. 25,000 ಜನರು ಬಂದ್ರೆ ಅವರಿಗೆ ಮಡಿ ಉಂಟು ಒಳಗೆ. ಅನೀಶ್ ಅಂತ ಹೇಳಿ, ನಾನು ಶ್ರೀನಿವಾಸ ಪೇಪರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಅವರ ಲೆಕ್ಕದಲ್ಲಿ ಇರುವುದಿಲ್ಲ ಇವತ್ತಿನ ಮಜ್ಜಿಗೆ ವ್ಯವಸ್ಥೆ. ಹಾಗೆ ನಾವು ಅದನ್ನ ಮಜ್ಜಿಗೆ ಪ್ಲೈನ್ ಮಜ್ಜಿಗೆ ತರಿಸಿ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಲ್ಲಿ ಎಷ್ಟು ಬೇಕಷ್ಟು ಮೆಜರ್ಮೆಂಟ್ ನೋಡಿ ಹಾಕಿ 25,000 ಗ್ಲಾಸ್ ಇವತ್ತು ರೆಡಿ ಮಾಡ್ತಿದ್ದೇವೆ. ಹಾಗೆ ಅವರು ಪ್ರತಿ ವರ್ಷ ಜಾತ್ರೆಗೆ ಕೂಡ ಕೊಡ್ತಾರೆ. ಪ್ರತಿ ವರ್ಷ ಅವರ ಲೆಕ್ಕದಲ್ಲಿ ಜಾತ್ರೆಗೆ ಮಜ್ಜಿಗೆ ವ್ಯವಸ್ಥೆ ಉಂಟು. ಈ ಸತಿ ಬ್ರಹ್ಮಕಲಶಕ್ಕೆ ಕೂಡ ಮಾಡು ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಅವರ ಹೆಸರಲ್ಲಿ ಒಂದು ಮಜ್ಜಿಗೆ ವ್ಯವಸ್ಥೆ ಒಳ್ಳೆ ಕೆಲಸ ತರಿಸಿದ್ದು ಹಾಗೆ
ಖಂಡಿತ ನೋಡಿ, ಯಾಕೆ ಅಂತ ಹೇಳಿದ್ರೆ ಈ ಶೆಕೆಗೆ ಎಲ್ರಿಗೂ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀರು ಇದೆ, ಪಾನೀಯಕ್ಕೆ ಇದು ಮಜ್ಜಿಗೆ ಇದೆ, ಎಲ್ಲ ರೀತಿಯ ವ್ಯವಸ್ಥೆ ಮತ್ತೆ ಮಾಡ್ತಾ ಇದ್ದಾರೆ. ಬೇರೆ ವಿಧ ವಿಧದ ಜ್ಯೂಸ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಬ್ರಹ್ಮ ಕಲಶದಲ್ಲಿ ಕೇವಲ ಅನ್ನಪ್ರಸಾದ ಅಷ್ಟೇ ಅಲ್ಲ, ಬಂದವರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ಜನಾರ್ದನ ಸ್ವಾಮಿ ವಿಜಯ ಗೋಪುರದ ಎದುರಲ್ಲೇ ಇಷ್ಟು ಸುಸಜ್ಜಿತವಾಗಿ ಒಂದು ಪಾನೀಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಪರವಾಗಿ ಇಡೀ ಬೆಳ್ತಂಗಡಿ ತಾಲೂಕಿನ ಸಮಸ್ತ ಜನರ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ.